ನಮಸ್ತೆ ವೀಕ್ಷಕರೇ, ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೆ ಗೃಹ ಜ್ಯೋತಿ ಸ್ಕೀಮ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇವಾಗ ಮನೆ ಕರೆಂಟ್ ಫ್ರೀ ಮಾಡ್ಕೋಬೇಕು ಅಂತಂದರೆ ಅದನ್ನು ಯಾವ ರೀತಿ ಫ್ರೀ ಮಾಡ್ಕೊಳೋದು, ಫಸ್ಟು ಅದನ್ನು ಆಲ್ರೆಡಿ ಒಂದು ಮನೆ ನೀವು ಶಿಫ್ಟ್ ಆದಾದಮೇಲೆ ಒಂದು ಮನೆಗೆ ಲಿಂಕ್ ಆಗಿರೋ ಮನೆನ ಕ್ಯಾನ್ಸಲ್ ಮಾಡ್ಕೊಂಡು ಹೊಸ ಮನೆಗೆ ಯಾವ ರೀತಿ ಶಿಫ್ಟ್ ಮಾಡ್ಕೊಳೋದು ಅಂತ ಇದರಲ್ಲಿ ತೋರಿಸ್ಕೊಡ್ತಾ ಹೋಗ್ತೀನಿ. ಫಸ್ಟು ಅದನ್ನು ಡಿಲಿಂಕ್ ಮಾಡ್ಕೋಬೇಕು ಅಂದರೆ ಹಳೆ ಮನೆಗೆ ಕ್ಯಾನ್ಸಲ್ ಮಾಡ್ಕೋಬೇಕು. ಅದನ್ನು ಯಾವ ರೀತಿ ಅಂತ ಫಸ್ಟ್ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ನೀವು ಗೂಗಲ್ಗೆ ಹೋಗ್ಬಿಟ್ಟು ಸರ್ಚ್ ಕೊಡಿ, ಗ್ಯಾರಂಟಿ ಸ್ಕೀಮ್ ಅಂತ ಹಾಕಿದ್ರೆ ಸಾಕು, ಒಂದು ಲಿಂಕ್ ಓಪನ್ ಆಗುತ್ತೆ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೋಡ್ತಾ ಇರಲ್ಲ ವೆಬ್ಸೈಟ್ ಓಪನ್ ಆಗುತ್ತೆ. ಈ ವೆಬ್ಸೈಟಲ್ಲಿ ಗೃಹ ಜ್ಯೋತಿ ಅಂತ ಇದಿಲ್ಲ, ಆ ಗೃಹ ಜ್ಯೋತಿ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟ್ ಪೇಜ್ ಇಲ್ಲಿ ಓಪನ್ ಆಗುತ್ತೆ. ನೋಡ್ತಾ ಇರಲ್ಲ, ಫಸ್ಟ್ ಒಂದು ಬಂದು ಗೃಹ ಜ್ಯೋತಿ ಅಪ್ಲೈ ಮಾಡೋಕ್ಕೆ ಕ್ಲಿಕ್ ಮಾಡಿ ಅಂತ ಫಸ್ಟ್ ಒಂದು ಆಪ್ಷನ್ ತೋರಿಸ್ತಾ ಇದೆ. ಸೆಕೆಂಡ್ ಆಪ್ಷನ್ ಬಂದು ನೀವು ಗೃಹ ಜ್ಯೋತಿ ಯೋಜನೆಯಲ್ಲೇ ಡಿ ಲಿಂಕ್ ಅಂದರೆ ಕ್ಯಾನ್ಸಲ್ ಯಾರಾದರೂ ಮಾಡಬೇಕು ಹಳೆ ಮನೆದು ಅಂತಂದರೆ ಡಿ ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಕು ಅಂತ ಕ್ಲಿಕ್ ಮಾಡಿದ ತಕ್ಷಣ ನೋಡ್ತಾ ಇಲ್ಲ ನೆಕ್ಸ್ಟ್ ಹೊಸ ಪೇಜ್ ಓಪನ್ ಆಗಿದೆ. ಇಲ್ಲಿ ನೋಡ್ತಾ ಇರ್ಬೋದು ಗೃಹ ಜ್ಯೋತಿ ಯೋಜನೆ ಅಡಿಯಲ್ಲಿ ಡಿ ಲಿಂಕ್ ಆಗಿ ಅರ್ಜಿ ಅಂತ ತೋರಿಸ್ತಾ ಇದೆ. ಇಲ್ಲಿ ಕೆಳಗಡೆ ಬಂದ್ರೆ ಆಧಾರ್ ಕಾರ್ಡ್ ಅಂತ ಕೇಳ್ತಾ ಇದೆ. ಆಧಾರ್ ಸಂಖ್ಯೆಯನ್ನು ನಮೂದಿಸಿ ಅಂತ ತೋರಿಸ್ತಾ ಇದೆ. ಗೃಹ ಜ್ಯೋತಿಗೆ ಲಿಂಕ್ ಆಗಿರುವ ಆಧಾರ್ ಕಾರ್ಡ್ ನೋಂದಣಿ ಮಾಡಿ ಅಂತ ಆಧಾರ್ ನಂಬರ್ನ ಇಲ್ಲಿ ಹಾಕೋಬೇಕಾಗುತ್ತೆ. ಲಿಂಕ್ ಆಗಿರೋ ನಂಬರ್ ಹಾಕೊಂಡು ಇಲ್ಲಿ ಗೆಟ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಪೇಜ್ ಇಲ್ಲಿ ಓಪನ್ ಆಗುತ್ತೆ. ಇಲ್ಲಿ ನೆಕ್ಸ್ಟ್ ಪೇಜಲ್ಲಿ KYC ಸರ್ವಿಸ್ ಕೇಳ್ತಾ ಇದೆ. ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ ಲಿಂಕ್ ಆಗಿರೋಂಥ ಆಧಾರ್ ನಂಬರ್ನ ಇಲ್ಲಿ ಹಾಕ್ಕೊಂಡು ಕೆಳಗಡೆ ಅಲ್ಲಿ ಚೆಕ್ ಬಾಕ್ಸ್ ಇದೆ, ನಮ್ಮ ಆಧಾರ್ ಕಾರ್ಡ್ ಮಾಹಿತಿ ಅಂತ ಅಂದ್ಬಿಟ್ಟು ಅದನ್ನ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಆಗಿದ ತಕ್ಷಣ ಕೆಳಗಡೆ OTP ಮೇಲೆ ಕ್ಲಿಕ್ ಮಾಡಬೇಕು. OTP ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಜನರೇಟ್ OTP ಅಂತ ತೋರಿಸುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ OTP ಸಕ್ಸಸ್ಫುಲ್ ಆಗಿ ಸೆಂಡ್ ಆಗಿದೆ, ನಿಮಗೆ ರಿಜಿಸ್ಟರ್ ಆಗಿದೆ. ಲಿಂಕ್ ಆಗಿರೋಂಥ ಮೊಬೈಲ್ ನಂಬರ್, ಆಧಾರ್ ಕಾರ್ಡ್ ಲಿಂಕ್ ಆಗಿರೋಂಥ ಮೊಬೈಲ್ ನಂಬರ್ಗೆ 6 ನಂಬರ್ಸ್ ಅಂತ OTP ಹೋಗುತ್ತೆ. ಆ OTPನ ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಎಂಟ್ರಿ ಮಾಡಿ ಸಬ್ಮಿಟ್ ಅಂತ ಇದೆಯಲ್ಲ ಸಲ್ಲಿಸಿ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟ್ ಇಲ್ಲಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಡೀಟೇಲ್ಸ್ ಎಲ್ಲ ಫುಲ್ ಓಪನ್ ಆಗಿ ನೋಡ್ತಾ ಇರ್ಬೋದು. ಪ್ರತಿಯೊಂದು ಡೀಟೇಲ್ ಅದು ಲಿಂಕ್ ಆಗಿರೋಂಥ ಪ್ರತಿಯೊಂದು ಡೀಟೇಲ್ ಕೂಡ ಇಲ್ಲಿ ಶೋ ಆಗ್ತಾ ಇದೆ. ಅವ್ರ ಹೆಸರಾಗಿರ್ಬೋದು, ಆಧಾರ್ ನಂಬರಲ್ಲಿ ಇರುವಂಥ ಅವರ ಹೆಸರಾಗಿರ್ಬೋದು, ಅಪ್ಲಿಕೆಂಟ್ ಹೆಸರಾಗಿರ್ಬೋದು, ಖಾತೆ ಅಕೌಂಟ್ ನಂಬರ್ ಇರ್ಬೋದು, ಅಂದರೆ ಕರೆಂಟ್ ಬಿಲ್ನ ID ನಂಬರ್ ಇರ್ಬೋದು, ಪ್ರತಿಯೊಂದು ಓನರ್ ಹೆಸರಾಗಿರ್ಬೋದು, ಪ್ರತಿಯೊಂದು ಗೃಹ ಜ್ಯೋತಿಯ ನಂಬರ್ ಆಗಿರ್ಬೋದು, ಎಲ್ಲಾನು ಡೀಟೇಲ್ ಆಗಿ ತೋರಿಸ್ತಾ ಇರುತ್ತೆ. ಇಲ್ಲಿ ಮೊಬೈಲ್ ನಂಬರು ಎಲ್ಲಾನು ಇದೆಲ್ಲ ನೋಡ್ಕೊಂಡು ವೆರಿಫೈ ಮಾಡ್ಕೊಂಡು ಕರೆಕ್ಟ್ ಆಗಿದೆಯಾ ಚೆಕ್ ಮಾಡ್ಕೊಂಡು ಕೆಳಗಡೆ ಬಂದರೆ ಇಲ್ಲಿ ಲಾಸ್ಟಲ್ಲಿ ಮೇಲಿನ ವಿವರಗಳೆಲ್ಲ ಕರೆಕ್ಟ್ ಆಗಿದೆಯಾ ಅಂತ ಒಂದು ಆಪ್ಷನ್ ಓಪನ್ ಆಗಿದೆ. ಇಲ್ಲಿ ನೋಡ್ತಾ ಅರ್ಧ ಹೆಬೋ ಡೀಟೇಲ್ಸ್ ಕರೆಕ್ಟ್ ಅಂತ ಕೇಳ್ತಾರೆ. ಎಸ್ ಅಂತ ಕೊಟ್ಟರೆ ಇಲ್ಲಿ ಕೆಳಗಡೆ ನೆಕ್ಸ್ಟ್ ಆಪ್ಷನ್ ಓಪನ್ ಆಗಿದೆ. ಏನು ರೀಸನ್ ನೀವು ಡಿಲಿಂಕ್ ಮಾಡೋದಕ್ಕೆ ರೀಸನ್ ಏನು ಅಂತ ಅಂದ್ಬಿಟ್ಟು ಸೆಲೆಕ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಆಗಿದ ತಕ್ಷಣ ಇಲ್ಲಿ ಶಿಫ್ಟ್ ಆಫ್ ದ ಹೌಸ್ ಅಂತ ಅಂದ್ಬಿಟ್ಟು ಕ್ಲಿಕ್ ಮಾಡಿತಾ ಇದೀನಿ. ಇಲ್ಲಿ ಅದಾದ್ಮೇಲೆ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಸಬ್ಮಿಟ್ ಅಂತ ಕೊಟ್ಟರೆ ನಿಮ್ಮ ಅಪ್ಲಿಕೇಶನ್ ಸಕ್ಸಸ್ಫುಲ್ ಆಗಿ ಸಬ್ಮಿಟ್ ಆಗಿದೆ ಅಂತ ಅಂದ್ಬಿಟ್ಟು ತೋರಿಸ್ತದೆ. ಓಕೆ ಅಂತ ಕ್ಲಿಕ್ ಆಗಿದ ತಕ್ಷಣ ಅಕ್ನಾಲೆಜ್ಮೆಂಟ್ ಜನರೇಟ್ ಆಗಿ ತೋರಿಸುತ್ತೆ. ಇದರಲ್ಲಿ ಪ್ರತಿಯೊಂದು ಕೂಡ ಡೀಟೇಲ್ಸ್ ಇರುತ್ತೆ. ಇದೊಂದೊಂದು ಪ್ರಿಂಟ್ ನ ತಗೊಂಡು ಇಟ್ಕೊಂಡು ನೆಕ್ಸ್ಟ್ ನೀವು ಹೊಸ ಅಪ್ಲಿಕೇಶನ್ ಯಾವ ರೀತಿ ಹಾಕೋದು ಅಂತಂದ್ರೆ ಇದೇ ಆಧಾರ್ ಕಾರ್ಡ್ ಇಟ್ಕೊಂಡು ಹೊಸ ಮನೆಗೆ ಯಾವ ರೀತಿ ಲಿಂಕ್ ಮಾಡೋದು ಅಂದ್ಬಿಟ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಥ್ಯಾಂಕ್ ಯು.